ಇನ್ನು ಕಾಂಗ್ರೆಸ್ನಲ್ಲಿ ಮುಂದಿನ ಅಹಿಂದ ನಾಯಕ ಯಾರು ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕತ್ವವನ್ನು ವಹಿಸಿಕೊಳ್ಳೋರು ಯಾರು? ಸೊ ಇದರ ಬಗ್ಗೆ ಚರ್ಚೆ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಅಂತ ಬಿಕೆ ಹರಿಪ್ರಸಾದ್ ಮಾತನಾಡಿದರು. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮಾತಿಗೆ ಬೈರತಿ ಸುರೇಶ್ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಂಗ್ ಈಸ್ ಆಲ್ವೇಸ್ ಅಲೈವ್ ಅಂತ ಅವರು ಉತ್ತರಿಸಿದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯ ಅವರೇ ಸ್ಪಷ್ಟಪಡಿಸಬೇಕು. ಬಿಕೆ ಹರಿಪ್ರಸಾದ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ನಮ್ಮ ನಾಯಕ ಯಾರು ಅನ್ನೋದನ್ನು ಸಿದ್ದರಾಮಯ್ಯ ಅವರೇ ಸ್ಪಷ್ಟಪಡಿಸಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಬೈರತಿ ಸುರೇಶ್ ಮಾತನಾಡಿರೋದು. ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಅಹಿಂದ ಪರ ಧ್ವನಿ ಎತ್ತವರು, ಮೌಢ್ಯ ಮತ್ತು ಮೂಢನಂಬಿಕೆಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು, ದುರ್ಬಲ ವರ್ಗದವರ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು. ಅವರು ಹೋರಾಟ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಉತ್ತರಾಧಿಕಾರಿ ಅಂತ ಚರ್ಚೆ ನಡೀತಾ ಇದೆ. ಭಾರಿ ಸಂತೋಷ ಅಲ್ವಾ? ಯಾರಾದರೂ ಉತ್ತರಾಧಿಕಾರಿ ಬೇಕು, ಭಾಳ ಸಂತೋಷ. ಏನು ತೀರ್ಮಾನ ತೆಗೆದುಕೊಂಡ್ರೆ ಒಂದು ಪ್ರಮುಖವಾಗಿ ಇವತ್ತು ಹುಬ್ಳಿ ಧಾರವಾಡ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಈಗಿರುವಂತಹ ವ್ಯವಸ್ಥೆಗೆ 1,000 ಕೋಟಿ ಖರ್ಚು ಮಾಡಿದ್ರಿ. ಆ ವ್ಯವಸ್ಥೆಗೆ ಇನ್ನೂ ಈಗ ಆಧುನೀಕರಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಟ್ರಾಮ್ ಸಿಸ್ಟಮಲ್ಲಿ ರೈಲು ಹೋಗುವಂಥದ್ದು, ಬಸ್ಸಸ್ ಹೋಗುವಂಥದ್ದು ಮಾಡಿದ್ವಿ. ಅದು ಸುಮಾರಕ್ಕೆ 7,500 ಕೋಟಿ ದುಡ್ಡು ಅದಕ್ಕೆ ಖರ್ಚಾಗ್ತದೆ. ಸೊ 7,500 ಕೋಟಿ ದುಡ್ಡನ್ನು ಸರ್ಕಾರದಿಂದ ಭರಿಸ್ಬೇಕು. 60% 40% ಹೇಳಿದರು. ಅದಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ನಾವು ಈಗಾಗಲೇ 1,000 ಕೋಟಿ ಖರ್ಚು ಮಾಡಿ ಅಲ್ಲಿ ಮಾಡಿದ್ವಿ. ಮತ್ತೆ 7,000 ಕೋಟಿ ದೊಡ್ಡ ದುಡ್ಡು. ಅದರಿಂದ ಅವರೇ ಅಂದರೆ ಅವರೇ ಬಿಲ್ಟ್ ಆಪ್ರೇಟ್ ಅವರೇ ಹಾಕ್ಕೊಂಡು ನಡೆಸೋದಿದ್ರೆ ನಮ್ಮ ಜಾಗವನ್ನು ಅವ್ರು ಕೊಡ್ತೀವಿ ಅಂತ ಹೇಳಿದಿರಿ. ಮತ್ತೆ ಅವರು ಅದನ್ನು ರೀಶೆಡ್ಯೂಲ್ ಮಾಡಿ ಬರ್ತೀರಿ ಅಂತ ಹೇಳಿದ್ದಾರೆ. ಇನ್ನೊಂದು ರಾಜಕಾರಣದ ಪ್ರಶ್ನೆ ಅಂತಂದರೆ, ಈಗ ಎಲ್ಲೋ ಒಂದು ಕಡೆ ಅಹಿಂದ ನಾಯಕತ್ವ ಸತೀಶ್ ಜಾರಕಿಹೊಳಿ ಕೊಟ್ಟರು ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಆರ್ ಯು ಅಗ್ರಿ ಸರ್? ನೋಡಿ, ಅದು ಹರಿಪ್ರಸಾದ್ ಅವ್ರದ್ದು ಅವ್ರದ್ದು ಅಭಿಪ್ರಾಯ. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಅಹಿಂದ ನಾಯಕತ್ವ ಸಿದ್ದರಾಮಯ್ಯನವ್ರ ನಂತರ ಯಾರು ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಬೇಕು. ಬಿಕಾಸ್ ಈಗ ಇದಾರಲ್ಲ ಸಿದ್ದರಾಮಯ್ಯ ಸಾಹೇಬರು, ಕಿಂಗ್ ಈಸ್ ಅಲೈವ್. ಕಿಂಗ್ ಇಲ್ಲ ಅಂದವಾಗ ಅದು ಪ್ರಶ್ನೆ. ಅದೇ ಪ್ರಜಾಪ್ರಭುತ್ವದಲ್ಲಿ ಕಿಂಗ್ ಅಂತ ಉಪಯೋಗಿಸ್ಬಾರ್ದು. ಲೀಡ್ರ್ ಈಸ್ ದೆ. ಲೀಡ್ರ್ ಇಲ್ಲ ಅಂದಾಗ ನಮಗೆ ಆ ಪ್ರಶ್ನೆ ಉದ್ಭವ ಆಗ್ತದೆ. ಪ್ರಸ್ತುತ ನಮ್ಮ ನಾಯಕರು ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡ್ತದೆ ಯಾರು ಮುಂದುವರಿಸ್ಬೇಕು. ಇನ್ನೊಂದು, ಏಕೆಂದರೆ ಈಗ ಎಲ್ಲ ಅರ್ಹತೆಗಳು ಸತೀಶ್ ಜಾರಕಿಹೊಳಿಗೆ ಇದೆಯಾ ಅಂತಕ್ಕಂಥ ಒಂದು ಚರ್ಚೆ ಇದೆ. ಆ ಕಾರಣಕ್ಕಾಗಿ ಇನ್ನು ಒಬ್ಬರ ನಂತರ ಒಬ್ಬರು ಬರಲೇಬೇಕಲ್ಲ, ಹಾಗಾಗಿ ಅವರು ಸೂಕ್ತ ಅನ್ನೋದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾರಲ್ಲ. ನನಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿ ಸೂಕ್ತ ಇರ್ಬೋದು, ಅದು ಹರಿಪ್ರಸಾದ್ ಸಾಹೇಬ್ರ ಅಭಿಪ್ರಾಯ. ಆದರೆ ನನ್ನ ಅಭಿಪ್ರಾಯ ಕೇಳೋದಾದ್ರೆ ಮುಂದಿನ ನಾಯಕತ್ವ ಯಾರು ಅಂದರೆ ನಮ್ಮ ಲೀಡ್ರು ಸಿದ್ದರಾಮಯ್ಯನವರಲ್ವಾ. ಅದೇ ನಾನು ಹೇಳಿದ್ನಲ್ಲ, ಮತ್ತೆ ಕಿಂಗ್ ಈಸ್ ಅಲೈವ್. ಸೊ ಅವರೇನೇ ತೀರ್ಮಾನ ಮಾಡೋದು. ಕಿಂಗ್ ಅಂದರೆ ಪ್ರಜಾಪ್ರಭುತ್ವ ಭಾಷೆ ಅಲ್ಲ, ನಮ್ಮ ಲೀಡ್ರ್ ಇದ್ದಾರೆ ಮತ್ತು ನಮ್ಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಯಾರು ತಗೊಂಡು ಹೋಗ್ಬೇಕು. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್? 5 ವರ್ಷ ಮುಂದುವರಿತಾರೆ ಅಂತಕ್ಕಂಥ ಗಟ್ಟಿದನ್ನು ಹೇಳುವ ಪ್ರಯತ್ನ ನಿರಂತರ ಮಾಡ್ತಾರೆ ಸಿದ್ದರಾಮಯ್ಯನವರು. ಅದು ಅವರು ತಂದೆಯವರ ಅಭಿಮಾನದಿಂದ ಮತ್ತು ಶಾಸಕರುಗಳು ಇದರಿಂದ ಹೇಳಿರ್ಬೋದು. ಬಟ್ ನಾನು ಹೇಳೋದೇನು ಅಂದರೆ, ನಾನಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಇನ್ಕ್ಲೂಡಿಂಗ್ ಯತೀಂದ್ರ ಆಗಲಿ, ಹೈಕಮಾಂಡ್ ಏನು ಹೇಳ್ತದೆ ಆ ತೀರ್ಮಾನಕ್ಕೆ ಬದ್ಧರಾಗಿರುವಂಥದ್ದು ನಾವು ಹೇಳೋದು. ಸೊ ಇದು ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರ ಒಟ್ಟಾರೆ ಅಂದರೆ ಅವರ ಉದ್ದೇಶ ಇರತಕ್ಕಂಥದ್ದು ಅಹಿಂದ ನಾಯಕತ್ವ ಮುಂದೆ ಯಾರು ಅಂತಕ್ಕಂಥ ಚರ್ಚೆಗೆ ಸಿದ್ದರಾಮಯ್ಯವರು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಅವರೇ ಕೊಡಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮರಾ ನಾಗರಾಜ್ ಜೊತೆ ಆನಂದ್ ಪಿ ಬೈರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.